ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಬಿಸ್ನೆಸ್ ಲಾ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಇದು ನಿಮಗೆ ಗುಲ್ಬರ್ಗಾ ಯೂನಿವರ್ಸಿಟಿ ಯಾರಾದರೆ 5th ಸೆಮಿಸ್ಟ್ರಿಗೆ ಇದೆ. ಇದರ ಸಿಲೆಬಸನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ, ಮತ್ತೆ ತೋರಿಸ್ತೀನಿ ನಾನು. ಬಿಸ್ನೆಸ್ ಲಾ ಅಂದರೆ ಏನು? ಇದು ನಿಮಗೆ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ ಥಿಯರಿಟಿಕಲ್ ಸಬ್ಜೆಕ್ಟು. ನೀವು ಥಿಯರಿಟಿಕಲ್ ಸಬ್ಜೆಕ್ಟು ಬರೆಯೋದು, ಲೆಕ್ಕಗಳಿರೋದಿಲ್ಲ, ಲಾಸ್ ಇರುತ್ತೆ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟು, ಸೇಲ್ ಆಫ್ ಗೂಡ್ಸ್ ಆ್ಯಕ್ಟು ಇವೆಲ್ಲ ಇರುತ್ತೆ. ನೀವು ಆ ಆ್ಯಕ್ಟ್ಗಳನ್ನು ಓದ್ಕೋಬೇಕಾಗ್ತದೆ. ಅದರಲ್ಲಿ ಇರತಕ್ಕಂಥ ಡೆಫಿನಿಷನ್ಗಳನ್ನೇ ನೀವು ಬರೀಬೇಕಾಗ್ತದೆ ಉತ್ತರಗಳಲ್ಲಿ. ಈಗ ನಾವು ಬಿಸ್ನೆಸ್ ಲಾಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ಲಾ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ದಿ ಟರ್ಮ್ ಲಾ ಹ್ಯಾಸ್ ಬಿನ್ ಡಿಫೈನ್ಡ್ ಇನ್ ದಿ ವರ್ಡ್ಸ್ ಆಫ್ ಆಸ್ಟಿನ್. ಎ ಲಾ ಈಸ್ ಎ ರೂಲ್ ಆಫ್ ಕಂಡಕ್ಟ್ ಇಂಪೋಸ್ಡ್ ಆ್ಯಂಡ್ ಎನ್ಫೋರ್ಸ್ಡ್ ಬೈ ದಿ ಸೊವರಿನ್. ಸೊವರಿನ್ ಅಂದರೆ ಆಳುವರು, ಅಂದರೆ ಕೋಡ್ ಆಫ್ ಕಂಡಕ್ಟ್, ರೂಲ್ ಆಫ್ ಕಂಡಕ್ಟ್. ನಾವು ಹೇಗಿರಬೇಕು, ಯಾವ್ದು ತಪ್ಪು ಯಾವ್ದು ಕರೆಕ್ಟು ಅನ್ನೋದನ್ನು ಹೇಳೋದೇ ಲಾ ಅಂತ. ರೂಲ್ ಆಫ್ ಕಂಡಕ್ಟ್. ಅಕಾರ್ಡಿಂಗ್ ಟು ಸಾಲ್ಮಂಡ್, ಲಾ ಇಸ್ ದಿ ಬಾಡಿ ಆಫ್ ಪ್ರಿನ್ಸಿಪಲ್ಸ್ ರಿಕಗ್ನೈಸ್ಡ್ ಆ್ಯಂಡ್ ಅಪ್ಲೈಡ್ ಬೈ ದಿ ಸ್ಟೇಟ್ ಇನ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಅಂತ ಹೇಳಿದ್ದಾರೆ. ಹೀಗೆ ಎಸೆನ್ಷಿಯಲ್ ಫೀಚರ್ಸ್ ಆಫ್ ಲಾನು ಅನ್ನಬೇಕಿದ್ರೆ, ಲಾ ಇಸ್ ಎ ಕೋಡ್ ಆಫ್ ಕಂಡಕ್ಟ್ ರಿಲೇಟಿಂಗ್ ಟು ಹ್ಯೂಮನ್ ಆ್ಯಕ್ಷನ್. ಸೆಟ್ ಆಫ್ ರೂಲ್ಸ್, ಮನುಷ್ಯರು ಹೇಗೆ ಇರಬೇಕು ಅನ್ನೋದನ್ನು ಹೇಳತಕ್ಕಂಥದ್ದು. Law attempts to regulate the external action of human beings, man's contract, associations, dealing or relationship with others and with the state. ಈಗ ನಾವು ಹೊರಗಡೆ ಸಮಾಜದಲ್ಲಿ ಯಾವ ರೀತಿ ಕೋಡ್ ಆಫ್ ಕಂಡಕ್ಟ್ ನಮ್ದು ಇರಬೇಕು, ನಾವು ಹೇಗೆ ಬಿಹೇವ್ ಮಾಡಬೇಕು ಅಂದರೆ, ಈಗ ಉದಾಹರಣೆಗೆ ಟ್ರಾಫಿಕ್ ರೂಲ್ಸ್ ತಗೊಳ್ಳಿ. ನೀವು ಹೆಲ್ಮೆಟನ್ನು ವೇರ್ ಮಾಡಲೇಬೇಕು, ಅದೊಂದು ರೂಲ್ ಇದೆ. ಅದು ಮಾಡಿಲ್ಲ ಅಂದರೆ ನಿಮಗೆ ದಂಡ ಹಾಕ್ತಾರೆ. ಹಾಗೆ ಲಾ ಈಸ್ ರೆಕಗ್ನೈಸ್ಡ್ ಆ್ಯಂಡ್ ಎನ್ಫೋರ್ಸ್ಡ್ ಬೈ ದಿ ಸ್ಟೇಟ್, ಅಂದರೆ ಗೌರ್ಮೆಂಟಿಂದ ಅದು ರೆಕಗ್ನೈಸ್ ಆಗುತ್ತೆ ಮತ್ತು ಎನ್ಫೋರ್ಸ್ಡ್ ಆಗುತ್ತೆ ಅಂತ. ಈ ಥರ ಲಾ ಆಲ್ವೇಸ್ ರಿಮೈನ್ಸ್ ಸುಪ್ರೀಮ್. ಹೌದು, ಈ ಥರ ಇದೆ. ನೀಡ್ ಆಫ್ ಲಾ, ಯಾಕೆ ಲಾ ಬೇಕು ಅಂತ. ಲಾ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಪೀಪಲ್ ಅವ್ರಿಗೆ ಹೆಂಗೆ ಬೇಕೋ ಹಂಗಿರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಜಸ್ಟಿಸ್ ಅನ್ನೋದು ಇರೋದಿಲ್ಲ ಅಲ್ಲಿ. ಅವಾಗ ಯಾರೋ ಒಬ್ಬರು ಲಾ ವಿರುದ್ಧವಾಗಿದ್ದಾರೆ ಅಂದರೆ ನಾವು ಅವ್ರ ಮೇಲೆ ಕೇಸ್ ಹಾಕ್ಬೋದು, ಅಥವಾ ಅವರನ್ನು ನಾವು ಕೇಸ್ ಹಾಕಿ ಅವ್ರನ್ನ ಕರೆಕ್ಟ್ ಮಾಡ್ಬೋದು, ಇಲ್ಲ ದಂಡ ಹಾಕ್ಸ್ಕೋಬೋದು. ಹಾಗೆ ಇದು ಆಗ ಅವರು ಆ ದಂಡಕ್ಕೆ ಹೆದರಿ ಅವರು ಆ ತಪ್ಪು ಕೆಲಸಗಳನ್ನು ಮಾಡೋದಿಲ್ಲ. ಅದಕ್ಕೋಸ್ಕರ ಲಾ ಬೇಕು. ನೀವು ಬಿಸ್ನೆಸ್ ಲಾದು ಸಿಲೆಬಸ್ ನೋಡೋದಾದರೆ ನಿಮಗೆ 5 ಯೂನಿಟ್ ಇರುತ್ತೆ. ಅದು ನೋಡಿ, ಒಂದು ಇಂಟ್ರಡಕ್ಷನ್ನು, ಅದರಲ್ಲಿ ಲಾ ಅಂದರೆ ಏನು, ಬಿಸ್ನೆಸ್ ಲಾ ಅಂದರೆ ಏನು, ಅದರ ಬಗ್ಗೆ ಒಂದಿಷ್ಟು ತಿಳ್ಕೋಬೇಕು. ಅದರ ನಂತರ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಇದೆ. ಡೆಫಿನೇಷನ್ಸ್ ಆಫ್ ಕಾಂಟ್ರಾಕ್ಟ್, ಕೈಂಡ್ಸ್ ಆಫ್ ಕಾಂಟ್ರಾಕ್ಟ್, ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಫ್ರಮ್ ದಿ ಪಾಯಿಂಟ್ ಆಫ್ ಎನ್ಫೋರ್ಸಿಬಿಲಿಟಿ. ಇವಿಷ್ಟನ್ನು ಕಾಂಟ್ರಾಕ್ಟ್ ಆ್ಯಕ್ಟನ್ನು ರೆಫರ್ ಮಾಡಿ ತಿಳ್ಕೋಬೇಕು. ಅದರ ನಂತರ ಆಫರ್ ಆ್ಯಂಡ್ ಆಕ್ಸೆಪ್ಟೆನ್ಸ್ ಅಂತ ಇದೆ. ಇದು ಕಾಂಟ್ರಾಕ್ಟ್ ಆ್ಯಕ್ಟಲ್ಲೇ ಬರೋದು. ಆಫರ್, ಲೀಗಲ್ ರೂಲ್ಸ್ ರಿಗಾರ್ಡಿಂಗ್ ಆಫರ್, ರಿವೋಕೇಷನ್ ಆಫ್ ಆಫರ್, ಆಕ್ಸೆಪ್ಟೆನ್ಸ್, ಮೀನಿಂಗ್, ಲೀಗಲ್ ರೂಲ್ಸ್ ರಿಗಾರ್ಡಿಂಗ್ ಆಕ್ಸೆಪ್ಟೆನ್ಸ್, ಎಸೆನ್ಷಿಯಲ್ಸ್ ಆಫ್ ಎ ಕಾಂಟ್ರಾಕ್ಟ್, ಕೆಪಾಸಿಟಿ ಆಫ್ ಪಾರ್ಟೀಸ್ ಆ್ಯಂಡ್ ಫ್ರೀ ಕನ್ಸೆಂಟ್, ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್. ಇವಿಷ್ಟು ಇದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872ಗೆ ಸಂಬಂಧಪಟ್ಟಿದ್ದು. ಇದರ ನಂತರ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಆ್ಯಂಡ್ ಏಜೆಂಟ್ ಅಂತ ಒಂದು ಚಾಪ್ಟರ್ ಕೊಟ್ಟಿದ್ದಾರೆ. ಇದು ಸೇಲ್ ಆಫ್ ಗೂಡ್ಸ್ ಆ್ಯಕ್ಟಿಗೆ ಸಂಬಂಧಪಟ್ಟಿದ್ದು. ಎಸೆನ್ಷಿಯಲ್ಸ್ ಆಫ್ ಸೇಲ್ ಆಫ್ ಗೂಡ್ಸ್, ಕೈಂಡ್ಸ್ ಆಫ್ ಗೂಡ್ಸ್, ಅನ್ಪೇಯ್ಡ್ ಸೆಲ್ಲರ್, ರೈಟ್ಸ್ ಆಫ್ ಅನ್ಪೇಯ್ಡ್ ಸೆಲ್ಲರ್, ಏಜೆನ್ಸಿ, ಟೆಸ್ಟ್ ಆಫ್ ಏಜೆನ್ಸಿ, ಕ್ರಿಯೇಷನ್ ಆಫ್ ಏಜೆನ್ಸಿ, ಡ್ಯೂಟೀಸ್ ಆಫ್ ಏಜೆಂಟ್, ಟರ್ಮಿನೇಷನ್ ಆಫ್ ಏಜೆಂಟ್ ಇದಿದೆ. 4ನೇ ಯೂನಿಟ್ಟು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಆ್ಯಂಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆ್ಯಕ್ಟ್ ಇದು ಇದೆ. ಇದರಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಇಂಟ್ರಡಕ್ಷನ್, ಮೀನಿಂಗ್ ಆಫ್ ಕನ್ಸ್ಯೂಮರ್ ಕೋರ್ಟ್, ವೆನ್ ಟು ಕಂಪ್ಲೈನ್, ಪ್ರೊಸೀಜರ್ ಫಾರ್ ಫೈಲಿಂಗ್ ಎ ಕಂಪ್ಲೇಂಟ್, ಪೀರಿಯಡ್ ಆಫ್ ಡಿಸ್ಪೋಸಲ್, ರಿಲೀಫ್ ಅವೈಲಬಲ್ ಟು ದಿ ಕಂಪ್ಲೈಂಟ್, ಅಪೀಲ್ಸ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆ್ಯಕ್ಟ್, ಡೆಫಿನೇಷನ್ ಆ್ಯಂಡ್ ರಿಜಿಸ್ಟ್ರೇಷನ್, ಪ್ರೊಸೀಜರ್ ಫಾರ್ ಪೇಟೆಂಟ್, ಕಾಪಿರೈಟ್ ಆ್ಯಂಡ್ ಟ್ರೇಡ್ ಮಾರ್ಕ್ಸ್ ಇಷ್ಟಿದೆ. 5ನೇ ಯೂನಿಟ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟು, ಡೆಫಿನೇಷನ್ ಆಫ್ ಇನ್ಫಾರ್ಮೇಷನ್ನು, ಡಿಜಿಟಲ್ ಸಿಗ್ನೇಚರು, ಲೀಗಲ್ ರೆಕಗ್ನಿಷನ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸು, ಲೈಸೆನ್ಸ್ ಟು ಇಶ್ಯೂ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಆ್ಯಂಡ್ ಆಕ್ಸೆಪ್ಟೆನ್ಸ್ ಆಫ್ ಡಿಜಿಟಲ್ ಸಿಗ್ನೇಚರ್. ಯಾವ್ಯಾವ ಪುಸ್ತಕ ಓದಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಎಲಿಮೆಂಟ್ಸ್ ಆಫ್ ಮರ್ಕೆಂಟೈನ್ ಲಾ, ಇಂಡಿ ಕಪೂರ್, ಬಿಸ್ನೆಸ್ ಲಾ,
ಮರ್ಕೆಂಟೈನ್ ಲಾ ಎಲ್ಲ ಯಾರ್ಯಾರದ್ದು ಪುಸ್ತಕ ಅಂತ ಇದೆ ಇಲ್ಲಿ ನೋಡ್ಕೊಳ್ಳಿ. ಅದು ಹಾಗೆ ಇವಿಷ್ಟನ್ನ ನೀವು ರೆಫರ್ ಮಾಡಬೇಕು. ಇದು ನಾನು ಗುಲ್ಬರ್ಗಾ ಯೂನಿವರ್ಸಿಟಿ ವೆಬ್ಸೈಟಿಂದ ತೊಗೊಂಡಿರೋದು. ಅದರ ಪ್ರಕಾರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಬೇರೆ ಏನಾದರೂ ಚೇಂಜಸ್ ಇದ್ದರೆ ನಿಮ್ಮ ಕಾಲೇಜ್ ಅಥವಾ ಯೂನಿವರ್ಸಿಟಿಯಲ್ಲಿ ಕೇಳಿಕೊಂಡು ಅದ್ರ ಪ್ರಕಾರನೇ ನೀವು ಮುಂದುವರಿಯಿರಿ. ಈಗ ಮರ್ಕೆಂಟೈನ್ ಲಾ, ಕಮರ್ಷಿಯಲ್ ಲಾ और ಬಿಸ್ನೆಸ್ ಲಾ ಬಗ್ಗೆ ನೋಡೋಣ. ದಿ ಟರ್ಮ್ ಮರ್ಕೆಂಟೈನ್ ಲಾ और ಕಮರ್ಷಿಯಲ್ ಲಾ और ಬಿಸ್ನೆಸ್ ಲಾ ಆರ್ ಸಿನಾನಿಮ್ಸ್, ಅಂದರೆ ಸೇಮ್ ಅಂತ ಹೇಳಿದ್ದಾರೆ. ಡೆಫಿನೇಷನ್ ನೋಡೋದಿದ್ರೆ, ಅಕಾರ್ಡಿಂಗ್ ಟು ಸ್ಲೇಟರ್, ದಿ ಫ್ರೇಸ್ ಮರ್ಕೆಂಟೈನ್ ಲಾ or commercial law is generally used to denote those portions of the law which deal with the rights and obligations arising out of transactions between mercantile persons. Rights and obligations arising out of transaction between mercantile persons. ಬಿಸ್ನೆಸ್ ಮಾಡ್ತಾರಲ್ಲ ಅವರು ಯಾವುದು ಅವ್ರ ಹಕ್ಕು, ಯಾವ್ದು ಅವರ ಡ್ಯೂಟಿ ಅನ್ನೋದನ್ನು ಹೇಳೋದಕ್ಕೆ ಈ ಮರ್ಕೆಂಟೈನ್ ಲಾ ಇದೆ ಅಂತ ಹೇಳ್ತಾ ಇದೆ. ಅದನ್ನು ಮರ್ಕೆಂಟೈನ್ ಲಾ ಅಂತ. ಎರಡು ಜನ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ, ಈಗ ನಾನು ಒಂದು ಅಂಗಡಿಲಿ 10 ರೂಪಾಯಿ ಕೊಡ್ತಾ ಇದ್ದೀನಿ ಅಂದರೆ, ಒಂದು ಗೂಡ್ಸನ್ನು ತೊಗೊಳ್ತಾ ಇದ್ದೀನಿ ಅಂದರೆ 10 ರೂಪಾಯಿ ಕೊಡೋದು ನನ್ನ ಆಬ್ಲಿಗೇಷನ್ನು ಅಲ್ವಾ? 10 ರೂಪಾಯಿ ಕೊಡೋದು ನನ್ನ ಆಬ್ಲಿಗೇಷನ್ನು, ಗೂಡ್ಸನ್ನು ತೊಗೊಳ್ಳೋದು ನನ್ನ ರೈಟು. ಅದು ಹಾಗೆ. ಎಸೆನ್ಷಿಯಲ್ ಫೀಚರ್ಸ್ ಆಫ್ ಮರ್ಕೆಂಟೈನ್ ಲಾ. ದೇರ್ ಇಸ್ ನೋ ಸಪ್ರೇಟ್ statute entitled mercantile law, commercial law or business law. Mercantile law is a branch of civil law. ಇದು ಸಿವಿಲ್ ಲಾ ಅಲ್ಲೇ ಬರುತ್ತೆ ಮರ್ಕೆಂಟೈನ್ ಲಾ. ಮರ್ಕೆಂಟೈನ್ ಲಾ ರೆಗ್ಯುಲೇಟ್ಸ್ ಟ್ರೇಡ್, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಹೌದು, ಟ್ರೇಡ್, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿನ ರೆಗ್ಯುಲೇಟ್ ಮಾಡುತ್ತೆ. ಈ ಥರ ಇದೆ. ನಿಮಗೆ ಸಿಲೆಬಸ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಕೊಟ್ಟಿದ್ದಾರೆ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಏನದು, ಅದು ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅವೆಲ್ಲ ಕೊಟ್ಟಿದ್ದಾರೆ. ಅದು ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಕಾರ ಏನಿದೆ ಅನ್ನೋದನ್ನು ನೋಡೋದಾದರೆ, ನೀವು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಬಗ್ಗೆ ತಿಳ್ಕೊಂಡಿರಬೇಕಾಗ್ತದೆ. ಸೆಕ್ಷನ್ 2 ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಡಿಫೈನ್ಸ್ ಎ ಕಾಂಟ್ರಾಕ್ಟ್ ಆಸ್ ಆನ್ ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಲಾ. ಈ ಡೆಫಿನೇಷನ್ ಭಾಳ ಮುಖ್ಯ ನಿಮಗೆ. ಸೆಕ್ಷನ್ 2 ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872, ಈ ಡೆಫಿನೇಷನ್ನ ಬರೀಲೇಬೇಕು ನೀವು. ವಾಟ್ ಈಸ್ ಎ ಕಾಂಟ್ರಾಕ್ಟ್ ಅಂತ ಕೇಳಿದ್ರೆ, ಆನ್ ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಲಾ. ಸಿಂಪಲ್ ಆಗಿ ಡೆಫಿನೇಷನ್ ಇದೆ ನೋಡಿ. ಸೆಕ್ಷನ್ 2 ಆಫ್ ದಿ, ಅದನ್ನು ಹಾಕ್ಬೇಕು ನೀವು. ಸೆಕ್ಷನ್ 2 ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಡಿಫೈನ್ಸ್ ಎ ಕಾಂಟ್ರಾಕ್ಟ್ ಆಸ್ ಆನ್ ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಲಾ ಅಂತ ಕೊಟ್ಟಿದ್ದಾರೆ. ಈ ಥರ ಎಲಿಮೆಂಟ್ಸ್ ಆಫ್ ಎ ಕಾಂಟ್ರಾಕ್ಟ್ ಅಲ್ಲಿ ಆನ್ ಅಗ್ರಿಮೆಂಟು ಮತ್ತು ಲೀಗಲ್ ಆಬ್ಲಿಗೇಷನ್ ಅದಿದೆ. ಆನ್ ಅಗ್ರಿಮೆಂಟ್ ಈಸ್ ಡಿಫೈನ್ಡ್ in section 2 of the Indian Contract Act 1872 as every promise and every set of promises forming consideration for each other ಅಂತ ಕೊಟ್ಟಿದ್ದಾರೆ. ಹೀಗೆ ಇದನ್ನೆಲ್ಲ ತಿಳ್ಕೊಂಡಿರ್ಬೇಕಾಗ್ತದೆ. ನಾನು ಇದನ್ನು ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಸುಮ್ಮನೆ ನಿಮಗೆ ಇಂಟ್ರಡಕ್ಷನಿಗೋಸ್ಕರ ಹೇಳಿದ್ದು. ಇದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, ಇದನ್ನೆಲ್ಲ ನೀವು ಆ ಲಾನೇ ಓದ್ಕೋಬೇಕು. ನೀವು ಗೂಗಲಲ್ಲಿ ಸರ್ಚ್ ಮಾಡಿ, PDF ಫಾರ್ಮೆಟಲ್ಲಿ ಸಿಗುತ್ತೆ ಫೈಲ್ಸ್ ನಿಮಗೆ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಅಂತ ತೊಗೊಳ್ಳಿ. ನಿಮ್ಮ ಸಿಲೆಬಸ್ಸಲ್ಲಿ ಯಾವ್ಯಾವ ಕಂಟೆಂಟ್ಗಳನ್ನ ಕೊಡ್ತಿದ್ದಾರೆ ಅದನ್ನು ಓದ್ಕೊಳ್ಳಿ. ನೀವು ಅದನ್ನೇ ಈಗ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ರೆ ನೀವು ಆ್ಯಸ್ ಪರ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಸೆಕ್ಷನ್ ಇದು ಆ ಥರ ಹಾಕಿದಾಗ ನಿಮ್ಮ ಆನ್ಸರಿಗೆ ವ್ಯಾಲ್ಯೂ ಜಾಸ್ತಿ ಬರುತ್ತೆ. ನೀವು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872ನ ಮುಖ್ಯವಾಗಿ ರೆಫರ್ ಮಾಡಲೇಬೇಕು ಇದರಲ್ಲಿ, ಬಿಸ್ನೆಸ್ ಲಾ ಅಲ್ಲಿ ಹಾಗಿರುತ್ತೆ. ಧನ್ಯವಾದ.